2021 ಮಾರ್ಚ್ನಲ್ಲಿ ಎವರ್ಗ್ರೀನ್ ಅನ್ನೋ ಒಂದು ಶಿಪ್ ಸೂಯೆಜ್ ಕೆನಾಲ್ನ ಬ್ಲಾಕ್ ಮಾಡಿತ್ತು ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಒಂದು ಶಿಪ್ ಕೆನಾಲ್ನಲ್ಲಿ ಸ್ಟ್ರಕ್ ಆಗುವುದು ಸಾಧಾರಣವಾದ ವಿಷಯವೇ, ಆದರೆ ಸೂಯೆಜ್ ಕೆನಾಲ್ನಲ್ಲಿ ಶಿಪ್ ಸ್ಟ್ರಕ್ ಆಗುವುದು ಸಾಧಾರಣವಾದ ವಿಷಯವಲ್ಲ. 2021 ಮಾರ್ಚ್ 28ರವರೆಗೆ ಸುಮಾರು 369 ಶಿಪ್ಸ್ ಆ ಕೆನಾಲ್ನಲ್ಲಿ ಎವರ್ಗ್ರೀನ್ ಶಿಪ್ನಿಂದ ನಿಂತು ಹೋಗಿದ್ವು. ಇದರಿಂದ ಸುಮಾರು $10 ಬಿಲಿಯನ್ ಅಂದರೆ 80,000 ಕೋಟಿ ಟ್ರೇಡ್ ನಿಂತು ಹೋಗಿತ್ತು. ಒಂದೇ ಒಂದು ಶಿಪ್ ಸುಮಾರು ಪ್ರಪಂಚದಲ್ಲಿನ 30% ಟ್ರೇಡ್ನ ನಿಲ್ಲಿಸಿಬಿಡಿತು. ಈ ಸೂಯೆಜ್ ಕೆನಾಲ್ ಯಾಕೆ ಇಂಪಾರ್ಟೆಂಟ್, ಇದನ್ನು ನಿರ್ಮಿಸಿದ್ದು ಯಾರು, ಇದರಿಂದ ಬಂದ ಪರಿಣಾಮಗಳೇನು ಅನ್ನೋ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೂಯೆಜ್ ಕೆನಾಲ್ ಅನ್ನುವುದು ಮನುಷ್ಯರಿಂದ ನಿರ್ಮಿಸಲ್ಪಟ್ಟ ಕಾಲುವೆ. ಇದು ಈಜಿಪ್ಟ್ ದೇಶದಲ್ಲಿದೆ. ಈ ಕೆನಾಲ್ ಯುರೋಪ್ ಕಂಟ್ರಿಗಳಿಗೆ ಕೆಳಗಿರುವ ಮೆಡಿಟೇರಿಯನ್ ಸೀನಿಂದ ಮಧ್ಯದಲ್ಲಿ ರೆಡ್ ಸಿ ಮುಖಾಂತರ ಇಂಡಿಯನ್ ಓಷನ್ನಲ್ಲಿ ಬೆರೆಯುತ್ತೆ. ಯುರೋಪ್ನಿಂದ ಏಷ್ಯಾಗೆ, ಅದೇ ರೀತಿ ಏಷ್ಯಾದಿಂದ ಯುರೋಪ್ಗೆ ಶಿಪ್ಪಿಂಗ್ ಟ್ರೇಡ್ಸ್ ಈ ಕೆನಾಲ್ ಮುಖಾಂತರವೇ ನಡೆಯುತ್ತೆ. ಸೂಯೆಜ್ ಕೆನಾಲ್ ಸುಮಾರು 192 ಕಿಲೋಮೀಟರ್ ಲೆಂತ್ ಹೊಂದಿದ್ದು 205 ಮೀಟರ್ಸ್ ವಿಡ್ತ್ ಹೊಂದಿರುತ್ತೆ. ಈ ಕೆನಾಲ್ನ ನಿರ್ಮಿಸಬೇಕು ಅಂತ ಇವಾಗ ಅಲ್ಲ, 2000 ವರ್ಷಗಳ ಹಿಂದೆಯೇ ಅಂದುಕೊಂಡಿದ್ರು. ಆದರೆ ಆ ಕಾಲದಲ್ಲಿ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಇಲ್ಲದಿರೋ ಕಾರಣದಿಂದ ಈ ಕೆನಾಲ್ನ ನಿರ್ಮಿಸುವುದು ಅಸಂಭವ ಅಂತ ನಿಲ್ಲಿಸಿಬಿಟ್ಟಿದ್ರು. ನಿಜಕ್ಕೆ ಮೆಡಿಟರೇನಿಯನ್ ಸೀಯಿಂದ ನೈಲ್ ನದಿ ಮೂಲಕ ರೆಡ್ ಸಿಗೆ ಪ್ರಯಾಣಿಸಬಹುದು. ಆದರೆ ಈ ನೈಲ್ ನದಿ ಕೆಲವು 100 ಕಿಲೋಮೀಟರ್ಗಳ ಉದ್ದದಿಂದ ತುಂಬ ತಿರುವುಗಳಿಂದ ಶಿಪ್ಸ್ ಪ್ರಯಾಣಿಸೋಕ್ಕಾಗದಷ್ಟು ಚಿಕ್ಕ ಚಿಕ್ಕ ನದಿಗಳಿಂದ ವಿಭಜನೆಗೊಂಡಿರುತ್ತೆ. ಎಕ್ಸ್ಪ್ಲೋರರ್ಸ್ಗೆ ಮತ್ತು ಟ್ರೇಡರ್ಸ್ಗೆ ಅದು ತುಂಬ ತೊಂದರೆಯಾಗಿತ್ತು. ಆ ಕಾಲದಲ್ಲಿ ತುಂಬ ಟ್ರೇಡ್ಸ್ ರೆಡ್ ಸಿ ಮುಖಾಂತರ ಸೂಯೆಜ್ ಕೆನಾಲ್ವರೆಗೂ ಬಂದು ಅಲ್ಲಿಂದ ಒಂಟೆಗಳು, ಕುದುರೆಗಳ ಮೇಲೆ ಸರಕನ್ನು ರವಾನಿಸ್ತಾ ಇದ್ರು. 16ನೇ ಸೆಂಚುರಿಯಿಂದ 18ನೇ ಸೆಂಚುರಿವರೆಗೆ ಯುರೋಪ್ನ ತುಂಬ ಜನ ಸೂಯೆಜ್ ಕೆನಾಲ್ನ ನಿರ್ಮಾಣದ ಬಗ್ಗೆ ಈಜಿಪ್ಟ್ ರಾಜರ ಬಳಿ ವಿವರಿಸ್ತಾ ಇದ್ರು. ಯಾಕೆ ಅಂದರೆ ಆ ಟೈಮ್ನಲ್ಲಿ ಯುರೋಪಿಯನ್ಸ್, ಮುಖ್ಯವಾಗಿ ಬ್ರಿಟಿಷರ್ಸ್, ಆವಾಗ ಇಂಡಿಯಾ, ಆಸ್ಟ್ರೇಲಿಯಾದಂಥ ದೇಶಗಳನ್ನು ಆಕ್ರಮಿಸಿ ಅಲ್ಲಿನ ಸಂಪತ್ತನ್ನು ಯುರೋಪ್ಗೆ ಸ್ಥಳಾಂತರಿಸ್ತಾ ಇದ್ರು. ಆದರೆ ಆ ಸಂಪತ್ತನ್ನೆಲ್ಲ ಆಫ್ರಿಕಾ ಕಾಂಟಿನೆಂಟ್ ಎಲ್ಲ ಟ್ರಾವೆಲ್ ಮಾಡಿ ಯುರೋಪ್ಗೆ ಸೇರಿಸೋದು ಅವ್ರಿಗೆ ತುಂಬ ದೊಡ್ಡ ಸಮಸ್ಯೆ ಆಗಿತ್ತು. ಮಧ್ಯದಲ್ಲಿ ಶಾರ್ಟ್ಕಟ್ ಆಗಿ ಈ ಕೆನಾಲ್ ಇದ್ದರೆ ಅವರ ಪ್ರಯಾಣ ಈಸಿ ಆಗುತ್ತೆ ಅಂತ ಅವರು ಅಂದುಕೊಳ್ತಾರೆ. ಆದರೆ ಕೆನಾಲ್ ಪ್ರಪೋಸಲ್ಸ್ನ ಈಜಿಪ್ಟ್ ಒಪ್ಪಿಕೊಳ್ಳಲಿಲ್ಲ. ಆ ಸಮಯದಲ್ಲಿ ಈಜಿಪ್ಟ್ ಓಟಮನ್ ಸಾಮ್ರಾಜ್ಯದಲ್ಲಿ ಭಾಗವಾಗಿತ್ತು. ಆದರೆ ಆ ಕಾಲದಲ್ಲಿ ಮೆಡಿಟರೇನಿಯನ್ ಮತ್ತು ರೆಡ್ ಸೀದಲ್ಲಿನ ವಾಟರ್ ಲೆವೆಲ್ಸ್ ಬೇರೆ ಬೇರೆ ಹೈಟ್ಸ್ನಲ್ಲಿ ಇದ್ವು. ಇದರಿಂದ ಕೆನಾಲ್ನ ನಿರ್ಮಿಸಿದರೆ ಹೈಟ್ ಜಾಸ್ತಿ ಇರೋ ನೀರು ಈಜಿಪ್ಟ್ನ ಮುಳುಗಿಸಿ ಬಿಡುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಆ ಕಾಲದಲ್ಲಿ ಸೀ ಲೆವೆಲ್ಸ್ ಎಲ್ಲ ಪ್ರದೇಶಗಳಲ್ಲಿ ಸೇಮ್ ಇರುತ್ತೆ ಅನ್ನೋ ವಿಷಯ ಗೊತ್ತಿಲ್ಲದೆ ಸಮುದ್ರ ನೀರಿನ ದಿಕ್ಕನ್ನು ಬದಲಾಯಿಸಿದರೆ ಸೀ ಲೆವೆಲ್ಸ್ನಲ್ಲಿ ಬದಲಾವಣೆಗಳು ಬಂದು ಈಜಿಪ್ಟ್ ದೇಶ ಮುಳುಗಿ ಹೋಗುತ್ತೆ ಅಂತ ಅಂದುಕೊಂಡಿದ್ರು. ನಂತರ ಲೀನೆಂಟ್ ಪಾಷಾ ಅನ್ನೋ ಎಕ್ಸ್ಪ್ಲೋರರ್ ಎರಡೂ ಕಡೆ ವಾಟರ್ ಲೆವೆಲ್ ಸಮಾನವಾಗಿಯೇ ಇದೆ ಅಂತ, ಈ ಎರಡೂ ಪ್ರದೇಶಗಳಿಂದ ಕಾಲುವೆಯನ್ನು ನಿರ್ಮಿಸಿದರೆ ಏನೂ ಆಗಲ್ಲ ಅಂತ ಮತ್ತು ಎಲ್ಲಿ ಕೂಡ ನೀರನ್ನು ಬ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಮತ್ತು ಈ ಕಾಲುವೆಯನ್ನು ನಿರ್ಮಿಸುವುದು ಅಷ್ಟು ಕಷ್ಟವೇನಲ್ಲ ಅಂತ 1850ರಲ್ಲಿ ಓಟಮನ್ ರಾಜನಿಗೆ ತಿಳಿಸ್ತಾನೆ. ಆ ಟೈಮ್ನಲ್ಲಿ ಸೈಯದ್ ಪಾಷಾ ಓಟಮನ್ ರಾಜನಾಗಿದ್ದ. ಈತ ಈ ಕೆನಾಲ್ ಕನ್ಸ್ಟ್ರಕ್ಷನ್ಗೆ ಒಪ್ಪಿಕೊಂಡು ಮತ್ತು ಅದನ್ನು ನಿರ್ಮಿಸಲು ಒಂದು ಕಂಪನಿಯನ್ನು ಕೂಡ ಸ್ಥಾಪಿಸಿ ಲೀನೆಂಟ್ಗೆ ಪರ್ಮಿಷನ್ ಕೊಡ್ತಾನೆ. ಈ ಕೆನಾಲ್ ಪ್ರಾಜೆಕ್ಟ್ನ ಶೇರ್ಸ್ ಥರ ಕೂಡ ಡಿವೈಡ್ ಮಾಡಿದರು. ಈ ಕೆನಾಲ್ ಕನೆಕ್ಷನ್ 1859ರ ಮೊದಲಲ್ಲಿ ಸ್ಟಾರ್ಟ್ ಆಯಿತು. ಇದನ್ನು ನಿರ್ಮಿಸಬೇಕು ಅಂದರೆ ತುಂಬ ವಿಡ್ತ್ ಮತ್ತು ಡೆಪ್ತ್ನಿಂದ ಮಣ್ಣನ್ನು ಅಗಿಬೇಕು. ಇದರಲ್ಲಿ ಸಾವಿರಾರು ಈಜಿಪ್ಷಿಯನ್ಸ್ನ ಬಲವಂತವಾಗಿ ಕೆಲಸಕ್ಕೆ ಸೇರಿಸಿಕೊಂಡ್ರು. ಆ ಮರುಭೂಮಿಯಲ್ಲಿ ಅತ್ಯಂತ ಹೈ ಟೆಂಪ್ರೇಚರ್ನಲ್ಲಿ ಕೆಲಸ ಮಾಡುವವರಿಗೆ ಸರಿಯಾಗಿ ಊಟ ಮತ್ತು ನೀರು ಕೂಡ ಸಿಗ್ತಾ ಇರಲಿಲ್ಲ. ಮತ್ತು ಆ ಕಾಲದಲ್ಲಿ ಕಲರಾ ರೋಗ ಫಾಸ್ಟಾಗಿ ಸ್ಪ್ರೆಡ್ ಆಯಿತು. ಅದು ಸೂಯೆಜ್ ಕೆನಾಲ್ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕೆಲಸ ಮಾಡೋ ಸಾವಿರಾರು ಜನರನ್ನು ಬಲಿ ತೆಗೆದುಕೊಳ್ತು. 1864ರಲ್ಲಿ ಈಜಿಪ್ಟ್ಗೆ ಹೊಸ ರೂಲರ್ ಬರ್ತಾರೆ. ಅವರೇ ಇಸ್ಮಾಯಿಲ್ ಪಾಷಾ. ಈತ ಈಜಿಪ್ಟ್ ವರ್ಕರ್ಸ್ ಸಂಖ್ಯೆ ಕಡಿಮೆ ಮಾಡಿ ಯುರೋಪ್ ಮತ್ತು ಮಿಡಿಲ್ ಈಸ್ಟ್ನಿಂದ ವರ್ಕರ್ಸ್ನ ತರಿಸಿಕೊಳ್ತಾನೆ. ಈ ರೀತಿ ಸಾವಿರಾರು ಜನ ಕೆಲಸ ಮಾಡಬೇಕು ಅಂದರೆ ಅವರು ಇರೋಕೆ ಶೆಲ್ಟರ್, ಫುಡ್ ಮತ್ತು ಇತರ ವಸ್ತುಗಳು ಬೇಕು. ಇದರಿಂದ ಸೂಯೆಜ್ ಕೆನಾಲ್ ಪಕ್ಕದ ಪ್ರದೇಶದಲ್ಲಿ ನಗರಗಳು ಸೃಷ್ಟಿಯಾದವು. 1866ರಿಂದ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ಮೆರ್ಜ್ ಆಗಲು ಸ್ಟಾರ್ಟ್ ಆದವು. ಈ ರೀತಿ 1879 ನವೆಂಬರ್ 17ರಂದು ಸೂಯೆಜ್ ಕೆನಾಲ್ನ ಅಫಿಷಿಯಲ್ ಆಗಿ ಓಪನ್ ಮಾಡಿದರು. ಈ ಕೆನಾಲ್ ರೂಟ್ನಿಂದ ಟ್ರೇಡ್ಸ್ ಜಾಸ್ತಿ ಆದವು. ಆದರೆ ಮೊದಲಲ್ಲಿ ಕೇವಲ ಚಿಕ್ಕ ಚಿಕ್ಕ ಶಿಪ್ಸ್ ಹೋಗಲು ಮಾತ್ರ ಇದು ಸೌಕರ್ಯವಾಗಿತ್ತು. ಭಾರಿ ಶಿಪ್ಸ್ ಈ ಚಿಕ್ಕ ರೂಟ್ನಿಂದ ಹೋಗಲು ಕಷ್ಟವಾಗಿತ್ತು. ಆದರೆ ಆ ಕಾಲದಲ್ಲಿ ಈ ರೂಟ್ನಲ್ಲಿ ಟ್ರಾಫಿಕ್ ಅಷ್ಟೊಂದು ಇಲ್ಲದಿದ್ದರಿಂದ ಶಿಪ್ಗಳ ಜರ್ನಿ ಚೆನ್ನಾಗೇ ನಡೀತಾ ಇತ್ತು. ಆದರೂ ಕೂಡ ಈ ಕೆನಾಲ್ನಲ್ಲಿ 2 ವೇ ಟ್ರಾಫಿಕ್ನ ಅಲೋ ಮಾಡಲಿಲ್ಲ. ಆ್ಯಾವ್ರೇಜ್ ಆಗಿ 50 ಅವರ್ಸ್ ನಾರ್ತ್ನಿಂದ ಸೌತ್ಗೆ ಶಿಪ್ಸ್ ಹೋದರೆ ನಂತರ 50 ಅವರ್ಸ್ ಸೌತ್ನಿಂದ ನಾರ್ತ್ಗೆ ಶಿಪ್ಸ್ ಹೋಗೋವು. ಆದರೆ ಬ್ರಿಟಿಷರ್ಸ್ ಈಜಿಪ್ಟ್ನ ಕೂಡ ಬಿಡಲಿಲ್ಲ. 1872ರಿಂದ ಬ್ರಿಟಿಷರ್ಸ್ ಈಜಿಪ್ಟ್ನ ಆಕ್ರಮಿಸೋಕೆ ಸ್ಟಾರ್ಟ್ ಮಾಡಿದರು. ಆ ರೀತಿ ಈಜಿಪ್ಟ್ನಲ್ಲಿ ಬ್ರಿಟಿಷರ್ಸ್ ಮತ್ತು ಫ್ರೆಂಚ್ ರೂಲ್ ಸ್ಟಾರ್ಟ್ ಆಯಿತು.
ತುಂಬ ಫೈನಾನ್ಷಿಯಲ್ ಟ್ರಬಲ್ಸ್ನಿಂದ ಮತ್ತು ಬ್ರಿಟಿಷರ್ಸ್ ಪ್ರೆಷರ್ನಿಂದ ಬಲವಂತವಾಗಿ ಕೆನಾಲ್ ಶೇರ್ ಹೋಲ್ಡರ್ಸ್ ಮತ್ತು ಇಸ್ಮಾಯಿಲ್ ಪಾಷಾ ಅವರ ಶೇರ್ಸ್ನ ಬ್ರಿಟಿಷರ್ಸ್ಗೆ ಮಾರಿಬಿಟ್ರು. ಈ ಸೂಯೆಜ್ ಕೆನಾಲ್ ಬ್ರಿಟಿಷರ್ಸ್ಗೆ ಎಷ್ಟು ಉಪಯೋಗ ಆಯ್ತಂದರೆ ವರ್ಲ್ಡ್ ವಾರ್ 1 ಮತ್ತು 2ನಲ್ಲಿ ಬ್ರಿಟಿಷರ್ಸ್ ಮತ್ತು ಅವರ ಮಿತ್ರ ರಾಷ್ಟ್ರಗಳು ಸೂಯೆಜ್ ಕೆನಾಲ್ನ ಒಂದು ವೆಪನ್ ಥರ ಯೂಸ್ ಮಾಡಿಕೊಂಡ್ವು. ಆ ಟೈಮ್ನಲ್ಲಿ ಬ್ರಿಟಿಷ್ ಎನಿಮಿ ಕಂಟ್ರೀಸ್ ಯಾವುವು ಸೂಯೆಜ್ ಕೆನಾಲ್ ಮೂಲಕ ಹೋಗೋವಲ್ಲ. ವರ್ಲ್ಡ್ ವಾರ್ 2 ಮುಗಿದ ಕೆಲವು ವರ್ಷಗಳ ನಂತರ 1956ರಲ್ಲಿ ಬ್ರಿಟಿಷ್ ಟ್ರೂಪ್ಸ್ ಈಜಿಪ್ಟ್ನಿಂದ ಮರಳಿ ಹೋದರು. ಈಜಿಪ್ಟ್ ಮತ್ತು ಸೂಯೆಜ್ ಕೆನಾಲ್ ಈಜಿಪ್ಟ್ ಗೌರ್ಮೆಂಟ್ ಕೈಗೆ ಹೋಗುತ್ತೆ. ಈ ಸೂಯೆಜ್ ಕೆನಾಲ್ ಈಜಿಪ್ಟ್ಗೆ ಥರ್ಡ್ ರೆವೆನ್ಯೂ ಸೋರ್ಸ್ ಆಗಿ ಬದಲಾಯಿತು. 1967ರಲ್ಲಿ 50 ಅವರ್ ಶಿಪ್ ವೇಟಿಂಗ್ 16 ಅವರ್ಸ್ಗೆ ಬದಲಾಯಿತು. 2012ರಲ್ಲಿ ಈಜಿಪ್ಟ್ ಗೌರ್ಮೆಂಟ್ ಸೂಯೆಜ್ ಕೆನಾಲ್ನಲ್ಲಿ ಹೊಸ ರೂಲ್ಸ್ ಏರ್ಪಾಟು ಮಾಡೋಕ್ಕೆ $8 ಬಿಲಿಯನ್ ರೆಡಿ ಮಾಡ್ತು. ಆದರೆ ಇಲ್ಲಿವರೆಗೆ ಹೊಸ ರೂಲ್ಸ್ ಗ್ರೇಟ್ ಬಿಟ್ಟರ್ ಲೇಕ್ವರೆಗೂ ಮಾತ್ರ ಪೂರ್ತಿಯಾಗಿವೆ. ಈ ಬಿಟ್ಟರ್ ಲೇಕ್ ಅನ್ನೋದು ಸೂಯೆಜ್ ಕೆನಾಲ್ ಮಧ್ಯದಲ್ಲಿ ಇರುತ್ತೆ. ಇಲ್ಲಿ 10 ಸಂಖ್ಯೆಯಲ್ಲಿ ಶಿಪ್ಸ್ ಬೈಪಾಸ್ಗಾಗಿ ನಿಲ್ತವೆ. ಬಿಟ್ಟರ್ ಲೇಕ್ನಿಂದ ಸೂಯೆಜ್ ಸಿಟಿವರೆಗೆ ಸಿಂಗಲ್ ಚಾನಲ್ ರೂಟ್ ಮಾತ್ರ ಇತ್ತು. ಆ ಸಿಂಗಲ್ ರೂಟ್ನಲ್ಲೇ ಚೈನಾಗೆ ಸಂಬಂಧಿಸಿದ ಎವರ್ಗ್ರೀನ್ ಅನ್ನೋ ಶಿಪ್ ಸ್ಟಕ್ ಆಗಿತ್ತು. ಪ್ರಸ್ತುತ ಸೂಯೆಜ್ ಕೆನಾಲ್ ಮುಖಾಂತರ ಪ್ರತಿದಿನ ಯಾವರೇಜ್ ಆಗಿ 50 ಶಿಪ್ಸ್ ಪ್ರಯಾಣಿಸ್ತಾ ಇರ್ತವೆ. ಆ ರೀತಿ ಈ ರೂಟ್ನಲ್ಲಿ ಪ್ರತಿದಿನ 1000 ಕೋಟಿಗಳಷ್ಟು ಟ್ರೇಡ್ಸ್ ನಡೀತಾ ಇರುತ್ತೆ. ಸೂಯೆಜ್ ಕೆನಾಲ್ ಬಗ್ಗೆ ಇನ್ನೊಂದು ಫ್ಯಾಕ್ಟ್ ಏನಂದರೆ, ಸೂಯೆಜ್ ಕೆನಾಲ್ ಪೂರ್ತಿ ಆದಮೇಲೆ ಫ್ರೆಂಚ್ ಸ್ಕಲ್ಪ್ಚರ್ ಸೂಯೆಜ್ ಕೆನಾಲ್ಗೆ ಎಂಟ್ರಿನಲ್ಲಿ ಒಂದು ಭಾರಿ ಸ್ಟ್ಯಾಚ್ಯೂ ನಿರ್ಮಿಸಬೇಕು ಅಂತ ಅಂದುಕೊಳ್ತಾನೆ. ಈಜಿಪ್ಟ್ ಕ್ಯಾರಿ ದ ಲೈಟ್ ಟು ಏಷ್ಯಾ ಅನ್ನೋ ಚಿಹ್ನೆಯಿಂದ ಈ ಸ್ಟ್ಯಾಚ್ಯೂನ ಸಿದ್ಧ ಮಾಡಿದರು. ಆದರೆ ಕೆಲವು ಕಾರಣಗಳಿಂದ ಇದು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ಸ್ಟ್ಯಾಚ್ಯೂ ಡಿಸೈನ್ನ ಚೇಂಜ್ ಮಾಡಿ ಅಮೆರಿಕಾಗೆ ಗಿಫ್ಟಾಗಿ ಕೊಟ್ಟರು. ಆ ಸ್ಟ್ಯಾಚ್ಯೂ ಹೆಸರೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.